ಇಂದಿರಾ ಕ್ಯಾಂಟೀನ್ ಯೋಜನೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ಹೊಟ್ಟೆ ಹಸಿವಿಂದ ಇರೋರ ಹೊಟ್ಟೆ ತುಂಬಿಸುವಂತಹ ಯೋಜನೆ. ಆದರೆ ಇದೇ ಯೋಜನೆ ಈಗ ಹಳ್ಳ ಹಿಡಿತಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡಿದ ಸಿಎಂ ಸಿದ್ದರಾಮಯ್ಯ. ಹಳ್ಳ ಹಿಡಿದ ಸಿಎಂ ಮಹತ್ವಾಕಾಂಕ್ಷೆಯ ಇಂದಿರಾ ಕ್ಯಾಂಟೀನ್ ಯೋಜನೆ. ಹೌದು, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಖುಷಿಯಲ್ಲಿದ್ದಾರೆ. ಆದ್ರೆ ಅವರ ಕನಸಿನ ಯೋಜನೆ, ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ ಹಳ್ಳ ಹಿಡಿಯುತ್ತಿದೆ. ಕುರುಬರಹಳ್ಳಿ ಶಂಕರ ಮಠದಲ್ಲಿರುವ ಇಂದಿರಾ ಕ್ಯಾಂಟೀನ್ ಇದ್ದು ಇಲ್ಲದಂತಾಗಿದೆ. ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಇಂದಿರಾ ಕ್ಯಾಂಟೀನ್ ಯೋಜನೆ ಏನಿದೆ ಅದು ಹಳ್ಳ ಹಿಡಿತಾ ಇದೆ ಅನ್ನೋದಕ್ಕೆ ಉತ್ತಮವಾದಂಥ ಉದಾಹರಣೆ ಅಂದರೆ ಇದು ಶಂಕರಮಠ ವಾರ್ಡ್ನಲ್ಲಿರುವಂಥ ಕಾವೇರಿ ನಗರದ ಈ ಇಂದಿರಾ ಕ್ಯಾಂಟೀನು. ಇದು ಯಾರಿಗೂ ಕೂಡ ಸಿಗದಂಥ ರೀತಿಯಲ್ಲಿ, ಅಂದರೆ ಇದು ಸುತ್ತಮುತ್ತ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ರೀತಿಯಾಗಿ ಅದೇ ಪಾರ್ಕ್ನಲ್ಲಿ ಅದು ಯಾರಿಗೂ ಕೂಡ ಸಿಗದಂಥ ರೀತಿಯಲ್ಲಿ ಡೌನಲ್ಲಿರುವಂಥ ಪಾರ್ಕ್ನ ಒಂದು ಬದಿಯಲ್ಲಿ ಈ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ಮಾಡಲಾಗಿದೆ. ಇಲ್ಲೇ ಕಸವನ್ನು, ಅಂದರೆ ಇಲ್ಲಿ ಸುತ್ತಮುತ್ತ ಕಸ ತಂದು ಈ ಜಾಗದಲ್ಲೇ ಸುರಿಯೋದ್ರಿಂದ ಒಂದು ರೀತಿ ಕಸದ ಗುಂಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಇದೆಯಾ ಅನ್ನೋ ಥರದ ಆ ಥರ ಅನಿಸುತ್ತೆ. ಮತ್ತು ಯಾರೂ ಕೂಡ ಇಲ್ಲಿ ಊಟಕ್ಕೂ ಕೂಡ ಬರದಂಥ ಪರಿಸ್ಥಿತಿ. ಇಲ್ಲೊಂದು ಬೋರ್ಡ್ ಇತ್ತು, ಆ ಬೋರ್ಡನ್ನು ಕೂಡ ಕಿತ್ತಾಕಿದ್ದಾರೆ. ಈಗ ಯಾರಿಗೂ ಕೂಡ ಗೊತ್ತಾಗದಂಥ ರೀತಿಯಲ್ಲಿ ಇರುವಂಥ ಈ ಇಂದಿರಾ ಕ್ಯಾಂಟೀನು ಒಂದು ರೀತಿ ಜನನೇ ಇಲ್ಲದಂಥ ಪರಿಸ್ಥಿತಿ ಇರುವಂಥದ್ದು. ಕೇವಲ 10 ಜನ ಊಟ ಮಾಡಿದರೆ ಹೆಚ್ಚು, ಆ ಮಟ್ಟಕ್ಕೆ ಇಲ್ಲಿ ಇಂದಿರಾ ಕ್ಯಾಂಟೀನ್ನ ವ್ಯವಸ್ಥೆ ಇರುವಂಥದ್ದು. ಅಂದರೆ ಪಾಪ ಇಲ್ಲಿ ಊಟ ಬರುತ್ತೆ, ಊಟ ಬಂದರೂ ಕೂಡ ಇಲ್ಲಿ ತಿನ್ನೋರ ಸಂಖ್ಯೆ ತುಂಬಾ ವಿರಳ ಇರುತ್ತೆ. ಅಂದರೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇಲ್ಲಿ ಬಂದು ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟವನ್ನು ಸೇವನೆ ಮಾಡ್ತಾರೆ. ಜನರ ಊಟ ತಿಂಡಿಗೆ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಆದ್ರೆ ಈ ಭಾಗದ ಜನರಿಗೆ ಇಂದಿರಾ ಕ್ಯಾಂಟೀನ್ ಉಪಯೋಗಕ್ಕೆ ಬರ್ತಿಲ್ಲ. ಬೇಡದ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿರೋದ್ರಿಂದ ಜನರು ಹೋಗದ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಈ ಜಾಗದಲ್ಲಿ ಲೆಕ್ಕಕ್ಕೆ ಮಾತ್ರ ಇಂದಿರಾ ಕ್ಯಾಂಟೀನ್ ಇದೆ, ಆದ್ರೆ ಅದರ ಪ್ರಯೋಜನ ಮಾತ್ರ ಝೀರೋ. ಈಗ ಇಂದಿರಾ ಕ್ಯಾಂಟೀನ್ ಸ್ಥಳಾಂತರ ಮಾಡುವಂತೆ ಜನ ಒತ್ತಾಯ ಮಾಡ್ತಿದ್ದಾರೆ. ಈ ಹಳ್ಳದಲ್ಲಿ ಯಾರಿಗೂ ಕಾಣದಂತಿರುವ ಇಂದಿರಾ ಕ್ಯಾಂಟೀನ್ ಅನ್ನ ಕುರುಬರಹಳ್ಳಿ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ ಮಾಡುವಂತೆ ಜಿಬಿಎಗೆ ಮನವಿ ಮಾಡಲಾಗ್ತಿದೆ. ಒಟ್ಟಾರೆ ರೆಕಾರ್ಡ್ ಬ್ರೇಕ್ ಮಾಡಿದ ಖುಷಿ ಜೊತೆಗೆ ಜನರಿಗೆ ಅನುಕೂಲವಾಗ್ಲಿ ಅನ್ನೋ ಇಂದಿರಾ ಕ್ಯಾಂಟೀನ್ ಬಗ್ಗೆ ಇನ್ನಾದ್ರೂ ಯೋಚನೆ ಮಾಡ್ಲಿ, ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪುವಂತಾಗ್ಲಿ. ಈ ಜಾಗದಲ್ಲಿ ಬೇಡ ಅನ್ನುವಂಥದ್ದನ್ನು ಹಲವು ಬಾರಿ ಹೇಳಿದ್ರು ಕೂಡ ಇದೇ ಜಾಗದಲ್ಲಿ ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣ ಮಾಡಿ ಈಗ ಈ ಯೋಜನೆ ಹಾಳಾಗೋದಕ್ಕೆ ಅಧಿಕಾರಿಗಳೇ ಕಾರಣ ಆದ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದರೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಇಂದಿರಾ ಕ್ಯಾಂಟೀನ್ ಯೋಜನೆ ಸರಿಯಾದಂಥ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದರೆ ಈ ಯೋಜನೆ ಒಂದು ರೀತಿ ಅಂದರೆ ಹಾಳಾಗೋದಿಲ್ಲ, ಈ ಯೋಜನೆ ಮತ್ತೆ ಮುಂದುವರಿಯುತ್ತೆ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಸ್ಥಳೀಯರು ಹೇಳುವಂಥದ್ದು. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಈ ಯೋಜನೆಯನ್ನು ಒಂದು ರೀತಿ ಹೊಸ ದಾರಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.